ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ರಾಜಿ, ಹೇಳು ನಂಜಮ್ಮ. ಏನು ಮಾಡ್ತಿದೀಯಾ? ನಾನು ನಿಮ್ಮ ಮನೆಗೆ 2 ಬೀದಿ ಆಚೆಗೆ ಇವನಿ. ಓ, ನಾನು ಸೌತಿ ಮನೆಗೆ ಬಂದಿದ್ಯಾ? ಅದು ಹೆಂಗೆ ಕಂಡಿಡ್ಬಿಟ್ಟೆ ನೋಡು. ಸರಿ, ವಿಷಯ ಏನು ಅಂತ ಹೇಳು. ಪುಟ್ಟಕ್ಕನ ಮನೆ ತಾವ್ ಬಂದರೆ ನಿಂಗೆ ಎಲ್ಲ ಗೊತ್ತಾಯ್ತದೆ. ಬಾ. ಅಯ್ಯೋ ತಾಯಿ, ನಾನು ಮಾಡೋ ಎಲ್ಲ ಕೆಲಸನೂ ಉಲ್ಟಾ ಹೊಡಿತೈತೆ. ನಾನು ಅಲ್ಲಿಗೆ ಬಂದು ನೀನು ಮಾಡೋ ಕೆಲಸನೂ ಹಳ್ಳ ಹಿಡಿದ್ರೆ ಸುಮ್ಮನೆ ಯಾಕೆ? ಹಂಗಾರೆ ಬೇಡ ಬಿಡವ. ಪುಟ್ಟಕ್ಕನ ಮನೆಗೆ ಬಂದಿದ್ಯಾ ಅಂದ್ಮ್ಯಾಕೆ ನೀನು ಹೇಳಿದ ಪ್ಲಾನು ಕೆಲಸ ಮಾಡ್ತೈತೆ ಅಂತ ಅನ್ನೋ. ದೊಡ್ಡ ಸಮಾಚಾರನೇ. ಅಂದರೆ ಪುಟ್ಟಕ್ಕನು ಬಂಗಾರಮ್ಮ ದೂರ ಆಗ್ಬಿಡ್ತಾರಾ? ಹಂಗಾಗಬೇಕು ಅಂತಾನೆ ಅಲ್ವೇ ಮಗಿಗೆ ನಂಜೇರಿಸಿದ್ದು. ನೀನು ಬಿಡು ನಂಜಮ್ಮ, ಚೋಳಿದ್ದಂಗೆ. ನಿನ್ನ ಪಾರಪತ್ಯದಲ್ಲಿ ಯಾರಾನ ಉಸಿರು ಬಿಡೋಕ್ಕಾಯ್ತದ? ಉಸಿರು ಬಿಟ್ರೆ ಅದೇ ಕೊಂಚ ಕೊಂದು ಬಿಡಕ್ಕಿಲ್ವಾ? ಸರಿ ಸರಿ, ನೀನು ಅಲ್ಲಿಗೆ ಹೋಗಿರೋ ಕೆಲಸನ ಸುರಸ್ಕೊ. ಆಯ್ತು, ಮಡಗ್ಲೇ. ಪುಟಕ, ಏ ಪುಟಕ, ಬಾರೇಲಿ. ಪುಟಕ, ಜಮ್ಮ, ಯಾಕೆ ಹಿಂಗೆ ಕೂಗಾಡ್ತಿದ್ಯಾ? ಬಿಲ್ದಲ್ಲಿರೋ ಇಲಿ ಹೊರಗೆ ಬಂದು ಕಿಚ ಪಿಚ ಅಂದ್ಬಿಟ್ರೆ ಕಾರಣ ಹೇಳ್ಬಿಡ್ಬೇಕಾ? ಕರಿ ನೀನ್ ಎಂಟ್ರ ಹೊರಗೆ ಹೇಳ್ತೀನಿ. ಏ ಪುಟಕ, ಬಾ ಆಚೆ. ಯಾಕೆ ಜಮ್ಮ ಹೆಂಗೆಂಗು ಮಾತಾಡ್ತಿದ್ಯಾ? ಕರಿ ಆಚೆ ಅಂದೆ. ಏ ಪುಟಕ, ನಂಜವ್ವ ಮೆತ್ತಗೆ ಮಾತಾಡು. ಅಯ್ಯ ಪುಟಕನ್ ಕರಿ ಹೊರಗೆ. ಯೋನ್ ನಂಜವ್ವ, ಓಹ್, ಬಂದ್ಯಾ? ಬಾ, ನಿನ್ಗೋಸ್ಕರನೇ ಕಾಯ್ತಿದ್ದೆ. ನಂಗೋಸ್ಕರ ಕಾಯ್ತಿದ್ಯಾ? ಯೋನವ ವಿಷಯ? ಬಿಸಿ ಇರೋದಕ್ಕೆ ಅಲ್ವೇ ಆಟೋದಿಂದ ಗಂಟು ಹರ್ಕೊಂಡು ಕೂಗ್ತಾ ಇರೋದು. ಹಿಂಗ್ ಮಳ್ಳಿಯಾಗಿ ನಿಂತ್ಕೊಂಡಾಗ್ಲೇ ನನ್ನ ಬಾಯಿಂದ ಯೋಚಿಕೆ ಮಾತು ಬರೋದು. ನಾನು ಯೋನ್ ಮಾಡಿದೆ ಅಂತ ಹಿಂಗೆಲ್ಲ ಮಾತಾಡ್ತಿದ್ಯಾ ನಂಜವ್ವ? ನಿನ್ ಮ್ಯಾಕೆ ಜೀವನ ಮಡಿಕೊಂಡಿದ್ದ ಬಂಗಾರಮ್ಮನಿಗೆ ಮೋಸ ಮಾಡ್ತಿದ್ಯಲ್ಲ, ಇದು ಸರಿಯೇ? ಹಣ ಅಂತಸ್ತು ಅಂತ ನೋಡ್ದೆ ಬಂಗಾರಮ್ಮ ನಿನ್ಗೆ ಅಕ್ಕನ ಸ್ಥಾನನೇ ಕೊಟ್ಟಿದ್ಲು. ಅದ್ದಿನ ಸಾಕಾಗ್ನಿಲ್ವೇ? ನಂಜವ್ವ, ನೀ ಯೋನ್ ಹೇಳ್ತಾ ಇದೆಯೋ ನಂಗೆ ಗೊತ್ತಾಯ್ತಿಲ್ಲ. ಓ, ಹಂಗಾರೆ ಬಿಡಿಸಿ ಹೇಳ್ತೀನಿ, ಕೇಳಿಸ್ಕೊ. ಆ ಬಂಗಾರಮ್ಮ ನಿನ್ ಮ್ಯಾಕೆ 7 ಜನ್ಮಕ್ಕಾಗಷ್ಟು ದ್ವೇಷ ಮಡಿಕೊಂಡವಳೆ. ಅವಳು ಪಾಪಕ್ಕೆ ಉರಿದು ಬೂದಿ ಆಗ್ಲಿಲ್ಲ ಅಂದ್ರೆ ಅಷ್ಟು ಸಾಕು. ಚಾಮುಂಡವ್ವ, ಯೋನವ ಇದು? ನಾನು ಯೋನ್ ತೆಪ್ಪು ಮಾಡಿವ್ನಿ. ಅಲ್ಲ ಪುಟ್ಟಕ್ಕ, ನಿನ್ ಚೂರಾದ್ರೂ ಪಾಪ ಪ್ರಜ್ಞೆ ಕಾಡಕ್ಕಿಲ್ವಾ? ಹೋಸಿ ಹೂಸ್ದ ನುಂಗ್ಕೊಳಕ್ ನೋಡಿದ್ಯಲ್ಲ ನೀನು. ಅಯ್ಯೋಯ್ಯಪ್ಪ, ಯೋನ್ ನಂಜವ್ವ, ಅಯ್ಯೋ ಯೋನ್ ಮಾತಾಡ್ತಿದ್ಯೋ ನೀನು? ನಾಟಕ ಆಡ್ಬೇಡ ನೀನು. ನಾನು ನಾಟಕವೇ? ನಾನು ಯಾಕೆ ನಾಟಕ ಮಾಡಲಿ? ಇದು ಈಗ ಗೊತ್ತಾಯ್ತದೆ. ಹಳ್ಳಿನ ಕುರುಡು ಹಗ್ಲೊತ್ತು ಅನ್ನಂಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.